ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಉಷ್ಣ ಮಾರುತಕ್ಕೆ ಪತರುಗುಟ್ಟಿದಂತ ಯುರೋಪಿಯನ್ ರಾಷ್ಟ್ರಗಳು ಫ್ರಾನ್ಸ್ನಲ್ಲಿ ಕಳೆದ 5 ದಿನಗಳಲ್ಲಿ ಈವರೆಗೆ 40 ಮಂದಿ ಬಲಿಯಾಗಿದ್ದಾರೆ. ಇಂಗ್ಲೆಂಡ್ನಲ್ಲಿ ಹೀಟ್ ವೇವ್ನ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬ್ರಿಟಿಷರ ನಾಡಲ್ಲಿ ಮೊದಲ ಬಾರಿಗೆ 37 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಬ್ರಿಟಿಷರ ನಾಡಲ್ಲಿ ಮೊದಲ ಬಾರಿಗೆ 37 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಬಿರು ಬಿಸಿಲಿಗೆ ಕಂಗಾಲಾದಂತ ಬ್ರಿಟಿಷರು, ಅನಿವಾಸಿ ಭಾರತೀಯರು. ಇಂಗ್ಲೆಂಡ್ ಕೇಂದ್ರ, ದಕ್ಷಿಣ ಮತ್ತು ವೇಲ್ಸ್ನ ಕೆಲ ಭಾಗದಲ್ಲಂತೂ ಭಾರೀ ಬಿಸಿಲಿದೆ. ಸೋಮವಾರದಿಂದ ಗುರುವಾರದವರೆಗೆ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕಿ ಅಂತ ಸೂಚನೆ ಕೊಡಲಾಗಿದೆ. ಇಂಗ್ಲೆಂಡ್ ಇತಿಹಾಸದಲ್ಲೇ ಕಂಡು ಕೇಳರಿಯದ ಸಾವಿನ ಬಿಸಿಲು ಇದು. ಜುಲೈ ಮೊದಲ ವಾರದಲ್ಲಿ 40 ಡಿಗ್ರಿ ಉಷ್ಣಾಂಶ ದಾಖಲಾಗುವ ಸಾಧ್ಯತೆ ಇದೆ. ಮುಂಜಾಗ್ರತಾ ಕ್ರಮವಾಗಿ ಇಂಗ್ಲೆಂಡ್ನಲ್ಲಿ ಕೆಲಸದ ಅವಧಿ ಕಟ್ ಮಾಡಲಾಗ್ತಾ ಇದೆ. ಅನಗತ್ಯ ಓಡಾಟಕ್ಕೂ ಬ್ರೇಕ್ ಹಾಕ್ತಿದ್ದಾರೆ. ಬುಧವಾರ, ಗುರುವಾರ ಬ್ರೇಕ್ ಹಾಕೋದಕ್ಕೆ ಸೂಚನೆ ಕೊಡಲಾಗಿದೆ. ಇಂಗ್ಲೆಂಡ್ ದೇಶದಾದ್ಯಂತ ಸುಮಾರು 350ಕ್ಕೂ ಹೆಚ್ಚು ಸ್ಕೂಲ್ಗಳು ಬಂದ್ ಮಾಡಲಾಗಿದೆ. ಹೈ ಅಲರ್ಟ್ ಘೋಷಣೆ ಮಾಡಿದಂತ ಲಂಡನ್ ಆರೋಗ್ಯ ರಕ್ಷಣಾ ಸಮಿತಿ ಮಧ್ಯಾಹ್ನದ ವೇಳೆ ಹೊರಗಡೆ ಓಡಾಡೋದು ಬೇಡ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, ಉಷ್ಣ ಮಾರುತಕ್ಕೆ ಇಂಗ್ಲೆಂಡ್ನಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ಫ್ರಾನ್ಸ್ನಲ್ಲಿ ಕಳೆದ 5 ದಿನಗಳಲ್ಲಿ ಈವರೆಗೆ 40 ಮಂದಿ ಬಿಸಿಲಿಗೆ ಸಾವನ್ನಪ್ಪಿರೋದು. ಹೀಟ್ ವೇವ್ನಿಂದಾಗಿ ಈಗ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬ್ರಿಟಿಷರ ನಾಡಿನಲ್ಲಿ ಇದೇ ಮೊದಲ ಬಾರಿಗೆ 37 ಡಿಗ್ರಿ ಉಷ್ಣಾಂಶ ದಾಖಲಾಗಿರೋದು. ಹೀಗಾಗಿ ಬ್ರಿಟಿಷರು, ಅನಿವಾಸಿ ಭಾರತೀಯರು ಕಂಗಾಲಾಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈಗ ಬಿಸಿಲಲ್ಲಿ ಓಡಾಡಬೇಡಿ, ಅನಗತ್ಯ ಓಡಾಟ ಬೇಡ ಅಂತ ಬ್ರೇಕ್ ಹಾಕಲಾಗಿದೆ. ಕೆಲ ಶಾಲೆಗಳನ್ನು ಕೂಡ ಈಗಾಗಲೇ ಬಂದ್ ಮಾಡಲಾಗಿದೆ. ಕಾರಣ, ಮಕ್ಕಳು ಶಾಲೆಗೆ ಅಂತ ಹೊರಗೆ ಬಂದ್ರು ಅಂತ ಅಂದ್ರೆ ಈ ಹೀಟ್ ವೇವ್ಗೆ ಬಲಿಯಾದ್ರೆ ಕಷ್ಟ ಅನ್ನುವಂಥ ಕಾರಣಕ್ಕೆ. ಒಟ್ನಲ್ಲಿ ಇಂಗ್ಲೆಂಡ್ನಲ್ಲಿ ಹೀಟ್ ವೇವ್ನ ಆರ್ಭಟ ಹೆಚ್ಚಾಗ್ಬಿಟ್ಟಿದೆ. ಈ ಬಿಸಿಲಿಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಹೊರಗೆ ಬರೋದಕ್ಕೆ ಆಗದಂತ ಪರಿಸ್ಥಿತಿ. ಈಗ 37 ಡಿಗ್ರಿ ಉಷ್ಣಾಂಶದಿಂದಾಗಿ ಕಂಗೆಟ್ಟು ಹೋಗಿದ್ದಾರೆ ಬ್ರಿಟಿಷರು ಮತ್ತೆ ಅನಿವಾಸಿ ಭಾರತೀಯರು. ಗುರುವಾರದವರೆಗೂ ಕೂಡ ಅನಗತ್ಯ ಓಡಾಟ ಬೇಡ, ಬ್ರೇಕ್ ಹಾಕಿ ಅಂತೇಳಿ ಈಗಾಗಲೇ ಹೇಳಿದ್ದಾರಂತೆ. ಜೊತೆಗೆ ಇನ್ನೂ ಕೂಡ ಈ ಉಷ್ಣ ಮಾರುತ ಹೆಚ್ಚಾಗಬಹುದು ಅನ್ನುವಂಥ ಆತಂಕ ಇದೆ. ಹಾಗಾಗಿನೇ ಅವರಿಗೆ ಸೂಚನೆ ಕೊಡಲಾಗಿದೆ. ಇಲ್ಲಿವರೆಗೂ ನೋಡಿ 5 ದಿನದಲ್ಲಿ 40 ಮಂದಿ ಬಿರು ಬಿಸಿಲಿಗೆ ಬಲಿಯಾಗಿರುವಂಥದ್ದು. ಇದೇ ರೀತಿ ಬಿಸಿಲು ಹೆಚ್ಚಾಗುವ ಆತಂಕ ಕೂಡ ಇದೆ. ಹಾಗಾಗಿನೇ ಕೆಲ ಸೂಚನೆಗಳನ್ನ ಕೊಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಬ್ರಿಟಿಷರ ನಾಡಿನಲ್ಲಿ ಬಿರು ಬಿಸಿಲಿಂದಾಗಿ 40 ಮಂದಿ ಸಾವನ್ನಪ್ಪಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ? ಅವರಿಗೆ ಏನೆಲ್ಲ ಗೈಡ್ಲೈನ್ಸ್ ಅನ್ನ ಜಾರಿಗೆ ಮಾಡಲಾಗಿದೆ? ಸೌಖ್ಯ ಐರೋಪ್ಯ ರಾಷ್ಟ್ರಗಳು, ಅದರಲ್ಲೂ ಫ್ರಾನ್ಸ್ ಇರ್ಬೋದು, ಬ್ರಿಟನ್ ಇರ್ಬೋದು, ಸ್ಪೇನ್ ಮತ್ತು ಜರ್ಮನಿ, ಈ ಎಲ್ಲ ರಾಷ್ಟ್ರಗಳು ಕೂಡ ಏನೊಂದು ಭೂಮಿಯ ಒಂದು ಭೂಮಂಡಲ ಏನಿದೆ, ಭೂಮಂಡಲದ ದಕ್ಷಿಣ ಗೋಳಾರ್ಧದ ಮೇಲ್ಭಾಗದಲ್ಲಿ ಬರ್ತವೆ. ಅಂದರೆ ಈ ಒಂದು ಭಾಗದಲ್ಲಿ ಸಾಮಾನ್ಯವಾಗಿ ತಾಪಮಾನ ಅನ್ನೋದೇನಿದೆ ಅದು 15-20 ಡಿಗ್ರಿ ಸೆಂಟಿಗ್ರೇಡ್ಗೆ ಹೆಚ್ಚಾದರೆ ಅತಿ ಹೆಚ್ಚು ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ತಾಪಮಾನ ಇರೋದೇ ಇಲ್ಲ. ಇಂಥ ಒಂದು ಪ್ರದೇಶಗಳಲ್ಲಿ ಇರುವಂಥ ಜನರು ಸಾಮಾನ್ಯವಾಗಿ ಅದೇ ರೀತಿಯಂಥ ತಾಪಮಾನಕ್ಕೆ ತಮ್ಮ ದೇಹವನ್ನು ಅಡ್ಜಸ್ಟ್ ಆಗಿರುತ್ತೆ. ಅದೇ ನೀವು 40 ಡಿಗ್ರಿ ಸೆಂಟಿಗ್ರೇಡ್ ಅನ್ನೋ ತಾಪಮಾನ ಏನಿದೆ ಅದು ನಮ್ಮ ಬೇಸಿಗೆಗಾಲದಲ್ಲಿ ಬೆಂಗಳೂರಲ್ಲಿ 40 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಇನ್ನು ಹೈದರಾಬಾದ್, ಕರ್ನಾಟಕ ಭಾಗದಲ್ಲಿ ಹೋದರೆ 40 ಡಿಗ್ರಿ ಸೆಂಟಿಗ್ರೇಡ್ ಕೂಡ ದಾಟಿ ಹೋಗಿರುತ್ತೆ. ಆದರೂ ಕೂಡ ಅಂಥ ಸಂದರ್ಭದಲ್ಲೂ ಕೂಡ ನಮ್ಮ ಏನೊಂದು ಹೈದರಾಬಾದ್, ಕರ್ನಾಟಕ ಭಾಗದ ಜನಕ್ಕೆ ಅದು ನಾರ್ಮಲ್ ವೆದರ್ ಅನ್ನೋ ರೀತಿ ಇರುತ್ತೆ. ಆದರೆ ಬ್ರಿಟನ್ನಲ್ಲಿರ್ಬೋದು, ಫ್ರಾನ್ಸಲ್ಲಿರ್ಬೋದು, ಅಲ್ಲಿ ಒಂದು ಶೀತ ಪ್ರದೇಶ ಆಗಿರೋ ಸಂದರ್ಭದಲ್ಲಿ ಇಂಥ ಒಂದು ಪ್ರದೇಶದಲ್ಲಿ ಈಗ ಒಂದು ಉಷ್ಣ ಮಾರುತ ಬೀಸಿರೋ ಪರಿಣಾಮದಿಂದಾಗಿ ಏಕಾಏಕಿ
ತಾಪಮಾನ 40 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಹೆಚ್ಚಳ ಆಗ್ತಾ ಇದೆ. 35 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚು ತಾಪಮಾನ ಕಂಡು ಬರ್ತಾ ಇದೆ. ಹಾಗಾಗಿ ಈ ತಾಪಮಾನದಲ್ಲಿ ಕಂಡು ಬರ್ತಿರೋಂಥ ಈ ದಿಢೀರ್ ಏರಿಕೆ, ದಿಢೀರ್ ಬದಲಾವಣೆ ಏನಿದೆ ಅದು ಅಲ್ಲಿನ ಜನರ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಬೀರ್ತಿದೆ. ಡಿಹೈಡ್ರೇಷನ್ ಸೇರಿದಂತೆ ಹಲವು ರೀತಿಯಾದಂಥ ಸಮಸ್ಯೆಗಳು ಉಂಟಾಗ್ತಿದ್ದಾವೆ. ಈ ಕಾರಣದಿಂದಾಗಿ ಅಲ್ಲಿನ ಜನ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗ್ತಿದೆ. ಕೆಲವು ಕಚೇರಿಗಳ ಒಂದು ಸಮಯದ ವೇಳಾಪಟ್ಟಿಯನ್ನು ಕೂಡ ಬದಲಾವಣೆ ಮಾಡಲಾಗ್ತಿದೆ. ಜೊತೆಗೆ ಇದು ಮನುಷ್ಯರ ಮೇಲೆಲ್ಲ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳ ಮೇಲೂ ಕೂಡ ಇದು ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕೋ ಎಲ್ಲವನ್ನೂ ಒಂದು ರೀತಿ ಸಮರೋಪಾದಿಯಲ್ಲಿ ತಗೊಳ್ತಾ ಇದ್ದಾರೆ. ಅಷ್ಟಾದರೂ ಕೂಡ 40ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರೋದು ನಿಜಕ್ಕೂ ವಿಪರ್ಯಾಸ ಸಂಗತಿ ಅಂತ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.